ಆಳಂದನಲ್ಲಿ ನಿನ್ನೆ ರಾತ್ರಿ ನಡೆದ ವಿಶ್ವಗುರು ಬಸವಣ್ಣನವರ ಭಾವಚಿತ್ರ ಹರಿದ ಘಟನೆಯನ್ನ ಖಂಡಿಸಿ ಇಂದು ಬೆಳಗ್ಗೆ ಮಿಂಚಿನ ಪ್ರತಿಭಟನೆಯಲ್ಲಿ ಶಿವಪುತ್ರ ನಡಿಗೇರಿ ಪುರಸಭೆಯ ಹಾಗೂ ಸಂಜಯ್ ನಾಯಕ್, ಕಿಟ್ಟಿ ಸಾಲಗಾಂವ್, ಶರಣ ಪಾಟೀಲ್, ದೇವಾಂಗಿ ಬಸವರಾಜ್, ಹತ್ರಿಕಿ ತುಕಾರಾಂ, ಬಾಳಂಗಲ್ಲಿ ಮಹೇಶ್ ಕೊರಳಿ, ಗೌಳಿ ಗುಂಡು ನೂರಾರು ಬಸವ ಅಭಿಮಾನಿಗಳು ಸೇರಿ ಪ್ರತಿಭಟನೆ ಮಾಡಲಾಯಿತು. ಇವತ್ತಿನ ಈ ಗುರುಗಳ ಪಾದಗಳಲ್ಲಿ ನಮಸ್ಕರಿಸಿ ಶ್ರೀ ಬಸವೇಶ್ವರವರ ಬಸ್ ಸ್ಟ್ಯಾಂಡ್ನಲ್ಲಿ ಆಳಂದ ಬಸ್ ಸ್ಟ್ಯಾಂಡ್ನಲ್ಲಿ ಇರ್ತಕ್ಕಂಥ ಒಂದು ಬ್ಯಾನರನ್ನು ಅವರ ಛಾಯಾಚಿತ್ರವನ್ನು ಇವತ್ತು ಹರಿದು ಕಿಡಿಗೇಡಿಗಳು ಇವತ್ತು ಮಾಡಿದ್ದಾರೆ. ಗುರುಗಳು ಹೇಳಿದಂತೆ ಜಗಜ್ಯೋತಿ ಬಸವೇಶ್ವರವರು ಇವತ್ತು ಬಸವ ಕಲ್ಯಾಣದಲ್ಲಿ ಆಗಿನ ಕಾಲಕ್ಕೆ 12ನೇ ಶತಮಾನದಲ್ಲಿ ಕುಲಕ್ಕೊಬ್ಬ ಗುರುಗಳನ್ನು ಮಾಡಿ ಇವತ್ತು ಪ್ರವಚನ ಮುಖಾಂತರ ಇವತ್ತು ಜನರ ಒಂದು ಜಾಗೃತಿ ಮೂಡಿಸೋ ಒಂದು ಕೆಲಸ ಇವತ್ತು ಜಗಜ್ಯೋತಿ ಬಸವೇಶ್ವರವರು ಮಾಡಿದ್ದಾರೆ. ಅಂಥವರ ಒಂದು ಈ ಭಾವಚಿತ್ರವನ್ನು ಇವತ್ತು ಹರಿದು ಯಾವ ಕಿಡಿಗೇಡಿಗಳು ಹರಿದಿದ್ದಾರೆ ಅವರಿಗೆ ತಕ್ಕ ಪಾಠ ಆಗಬೇಕು, ಅವರಿಗೆ ಹಿಡಿಬೇಕು, ಹಿಡಿದ ಕೇಸಿಂದ ಅವರಿಗೆ ಇನ್ನು ಮುಂದೆ ಆಗಲಾರ್ದಂಗೆ ನೋಡ್ಕೋಬೇಕು ಅಂತ ಕೇಸಿಂದ ಇವತ್ತು ಎಲ್ಲರಲ್ಲಿ ಪೊಲೀಸರಲ್ಲಿ ಮೊದಲು ಕೇಳ್ಕೊಂಡು ಇಂಥ ಒಂದು ಸಣ್ಣ ಸಣ್ಣ ಒಂದು ಕಿಡಿಗೇಡಿಗಳು ಮಾಡೋದು ಇವತ್ತು ಧರ್ಮಕ್ಕೆ ಭಾಳಷ್ಟು ಎಫೆಕ್ಟ್ ಆಗ್ತದೆ. ಅದ್ರ ಸಲುವಾಗಿ ಇವತ್ತು ನಾವೆಲ್ಲರೂ ಸೇರಿ ಇವತ್ತು ಈ ಒಂದು ಸತ್ಯಾಗ್ರಹವನ್ನು ಇವತ್ತು ಮಾಡ್ತಾ ಇದ್ದೇವೆ. ಇನ್ನೂ ಆ ಕಿಡಿಗೇಡಿಗಳು ಹಿಡಿಲಿಲ್ಲ ಅಂತಂದ್ರೆ ಇನ್ನು ಮುಂದೆ ಎಲ್ಲರೂ ಕೂಡಿ ಇವತ್ತು ಹೆಚ್ಚಿನ ಒಂದು ಹೋರಾಟ ನಾವು ಮಾಡ್ತೇವೆ ಅಂತ ಕೇಸಿಂದ ಈ ಮೂಲಕ ನಮಗೆ ತಿಳಿಸಿ ನೀವು ಎಲ್ಲರೂ ಕೂಡಿಕೆಸಿಂದ ಧರ್ಮವನ್ನು ಕಾಪಾಡಬೇಕು. ಧರ್ಮಕ್ಕೆ ಇಂಥವು ಬಂದು ಅಂದರೆ ಎಲ್ಲರೂ ಒಗ್ಗಟ್ಟಾಗಬೇಕು ಎಂಬ ಗುರುಗಳು ಹೇಳಿದ ಮಾತಿಗೆ ನಾವು ಎಲ್ಲರೂ ಬದ್ಧಾಗಿ ಇದ್ದೇವೆ ಅಂತ ಮಾತನ್ನು ಹೇಳಿ ಎರಡು ಮಾತು. ಜಗಜ್ಯೋತಿ ಬಸವೇಶ್ವರ ಮಹಾರಾಜ್ ಕಿ ಜೈ. ಜಗಜ್ಯೋತಿ ಬಸವೇಶ್ವರ ಮಹಾರಾಜ್ ಕಿ ಜೈ. ಧಿಕ್ಕಾರ 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 ಬೇಕೇ ಬೇಕು, ಬೇಕೇ ಬೇಕು. ನಿನ್ನೆ ರಾತ್ರಿ ಕಿಡಿಗೇಡಿಗಳು ಅಣ್ಣ ಬಸವಣ್ಣನವರ ಬ್ಯಾನರನ್ನು ಹರಿದು ವಿಕೃತಿಯನ್ನು ಮೆರೆದಿದ್ದಾರೆ. ಆಳಂದ್ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ, ಅವ್ರಿಗೆ ಇಮಿಡಿಯೇಟ್ ಅವರಿಗೆ ಅರೆಸ್ಟ್ ಮಾಡಬೇಕು, ಅವ್ರಿಗೆ ಗಡಿ ಪಾರ್ ಮಾಡಬೇಕು. ಅಣ್ಣ ಬಸವಣ್ಣನ ಮೂರ್ತಿ ಬ್ಯಾನರನ್ನು ಹರಿದವರಿಗೆ ಇದೇ ರೀತಿ ಹಲವಾರು ಪೌಢ ಪುರುಷರ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬ್ಯಾನರ್ ಕೂಡ ಹೈವೇಯಲ್ಲಿ ಇದೇ ಥರ ಮಾಡಿರು. ಅದಕ್ಕಾಗಿ ಯಾವುದೇ ಪ್ರಯೋಜನ ಆಗಿಲ್ಲ. ನಾವು ಏನು FIR ಮಾಡಿದ್ರು ಗಪ್ಪ ಕೂತೇವು. ಅದಕ್ಕಾಗಿ ಇದು ಭೀ FIR ಮಾಡ್ಕೋತಾರ, ಗಪ್ಪ ಕೊಡ್ತಾರ. ಅದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ನಾವೆಲ್ಲ ರೋಡಿಗಿಳಿದು ಮಿಂಚಿನ ಪ್ರತಿಭಟನೆ ಮಾಡಬೇಕು. ಮತ್ತು ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಅಂದರೆ ಆಳಂದ್ ತಹಶೀಲ್ದಾರ್ ದಂಡಾಧಿಕಾರಿ ಬರತನ ಈ ನಿರಂತರವಾಗಿ ಧರಣಿಯನ್ನು ನಾವು ಮುಂದುವರಿಸ್ತೇವೆ. ಅದೇ ರೀತಿ ಇಲ್ಲಿ ಆಳಂದ್ ಬಸ್ ಸ್ಟ್ಯಾಂಡ್ ಎದುರುಗಡೆ ಮೂರ್ತಿ ಬಸವಣ್ಣನವರು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಇನ್ನೊಂದು ಅಂತ ನಾನು ಶಾಸಕರಲ್ಲಿ ಮತ್ತು ಸರ್ಕಾರದಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಮತ್ತು ನಮ್ಮ ಸಾಗರ್ ಖಂಡ್ರೆ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಇನ್ನು ಹಲವಾರು ಇದೇ ಥರ ಘಟನೆ ನಡೆದವ. ಇದಕ್ಕೆ ಮುಂದಿನ ದಿನಗಳಾದಾಗ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಸೂಕ್ತವಾಗಿ ತನಿಖೆ ಮಾಡಿ ಅವ್ರಿಗೆ ತಪ್ಪಿಸಿದವರಿಗೆ ಕಾನೂನು ಕ್ರಮ ಮಾಡಿ ಗಡಿ ಪಾರ್ ಮಾಡೋಕ್ಕಲ್ಲಿ ತಮ್ಮಲ್ಲಿ ಆಗ್ರಹ ಮಾಡ್ತೇನೆ. ನನ್ನ ಹೆಸರು ಶಿವಪುತ್ರ ನಡಿಗೇರಿ, ಪುರಸಭಾ ಸದಸ್ಯರು, ಆಳಂದ. ಜೈ ಬಸವೇಶ್ವರ ಮಹಾರಾಜ್ ಕಿ ಜೈ.